ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮೆಣಸಿಕಾಯಿನ ಉಪ್ಪಿನಕಾಯಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಹಸಿ ಮೆಣಸಿಕಾಯಿ. ನಾನಿಲ್ಲಿ ಖಾರ ಇರೋಂಥ ಮೆಣಸಿಕಾಯಿನೇ ತೊಗೊಂಡಿದ್ದೀನಿ. ಅದಕ್ಕಿಂತ ಮೊದಲು ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು, ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ಈ ಮೆಣಸಿಕಾಯಿ ಉಪ್ಪಿನಕಾಯಿ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ಮೊದಲಿಗೆ ನಾನಿಲ್ಲಿ ಖಾರ ಇರುವಂತಹ ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ಇದರಲ್ಲಿ ಖಾರ ಇಲ್ಲದೆ ಇರೋದು ಕೂಡ ಸಿಗುತ್ತೆ. ಒಂದು 1/4 kg ಆಗೋಷ್ಟು ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಈಗ ನಾವು ಸೆಂಟ್ರಿಗೆ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಮೆಣಸಿಕಾಯಿನ ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ತ್ಯಾವ ಇಲ್ಲದಂಗೆಲ್ಲ ಒರೆಸ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಉದ್ದ ಸೀಳ್ಬೇಕಾದ್ರೆ ಮಾಡ್ಕೋಬೋದು. ಈ ರೀತಿ ಅಡ್ಡ ಕಟ್ ಕೂಡ ಮಾಡ್ಕೊಂಡು ಹಾಕೋಬೋದು. ಇಷ್ಟೇ, 2 ಭಾಗ ಮಾಡ್ಕೋತಾ ಇದ್ದೀನಿ ಅಷ್ಟೇ ನಾನು. ಈ ರೀತಿ ಭಾಗ ಮಾಡ್ಕೊಳೋದ್ರಿಂದ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಒಳಗಡೆ ಹಿಡಿಯುತ್ತೆ. ಹಾಗಾಗಿ ಖಾರ ನಮಗೇನು ಖಾರ ಆಗಲ್ಲ, ತಿನ್ನುವಾಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಈಗ ಎಲ್ಲ ಮೆಣಸಿಕಾಯಿನೂ ಇದೇ ರೀತಿ ಅಡ್ಡಡ್ಡವಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮೆಣಸಿಕಾಯಿನೆಲ್ಲ ಈ ರೀತಿ ಅಡ್ಡಡ್ಡವಾಗಿ ಉಂಡೆನೇ ಇರಬೇಕು. ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಇದ್ದರೆ ಸಾಕು. ಈಗ ಇದನ್ನು ಸೈಡ್ಗೆ ಇಟ್ಕೊಬಿಡೋಣ. ಬನ್ನಿ, ಈಗ ಇಲ್ಲಿ ನಾನು ಒಂದು 1/4 kg ಮೆಣಸಿಕಾಯಿಗೆ ಇಲ್ಲಿ 6 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜವು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ದಪ್ಪವು 3 ಹಾಕ್ಕೊಂಡ್ರೆ ಸಾಕಾಗುತ್ತೆ 1/4 kgಗೆ. ಇಲ್ಲಿ ನಾನು 6 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಮೀಡಿಯಮ್ಮಿಗಿರೋವು. ಇದನ್ನು ಕೂಡ ಕಟ್ ಮಾಡಿ ರಸ ಎಲ್ಲ ಇಂಟ್ಕೊಬಿಡೋಣ ಒಂದು ಬೌಲ್ಗೆ. ನೋಡಿ, ಈಗ 6 ನಿಂಬೆಹಣ್ಣು ಕೂಡ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿರೋ ಜ್ಯೂಸಿ ಮಾತ್ರ ತಗೊಳ್ಳೋಣ ಅಷ್ಟೇ. ಹಿಂಡಿ ಇದರ ರಸ ಮಾತ್ರ ತಗೋಬೇಕು. ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡೋಂಗಿಲ್ಲ, ಬರೀ ನಿಂಬೆಹಣ್ಣು ರಸದಲ್ಲೇ ಉಪ್ಪಿನಕಾಯಿ ಮಾಡೋದು. ಹಾಗಾಗಿ ನಿಂಬೆಹಣ್ಣು ಜಾಸ್ತಿ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಹಿಂಡಿ ಎಲ್ಲ ರಸನ ತಗೋಬೇಕು. ಮೆಣಸಿಕಾಯಿ ಎಲ್ಲ ಬೌಲ್ಗೆ ಹಾಕ್ಕೊಂಡಾಗಿದೆ. ಇದಕ್ಕಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ರಸ ತೆಗೆದಿಟ್ಕೊಂಡಿರೋ ಅಂಥ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನಿಂಬೆಹಣ್ಣು ರಸದಲ್ಲೇ ಚೆನ್ನಾಗಿ ಮಾಗಬೇಕು. ಉಪ್ಪು ಎಲ್ಲ ಕ್ಲೀನಾಗಿ ನಿಂಬೆಹಣ್ಣು ರಸದಲ್ಲೇ ಹಿಡಿಬೇಕು. ಇದಕ್ಕೆ ನೀರು ಸ್ವಲ್ಪನೂ ಒಂಚೂರು ಹಾಕ್ಕೊಳ್ಳೋಕೆ ಹೋಗ್ಬಾರ್ದು. ನೋಡಿ, ನಿಂಬೆಹಣ್ಣು ರಸ ತುಂಬಾ ಇರೋದ್ರಿಂದ ಅದು ರಸದಲ್ಲೇ ಚೆನ್ನಾಗಿ ಮಾಡ್ಕೊಳ್ಳುತ್ತೆ. ಇದನ್ನು ಒಂದು 3 ದಿನ ಇಟ್ಬಿಡ್ಬೇಕು. ಹಾಗೇ ಒಂದು ಜಾಡಿಗೆ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿ ಎಳೆ ಬಿಸಿಲು ಬರುತ್ತಲ್ಲ, ಆಗ ಬೆಳಗ್ಗೆ ಹೊತ್ತು ಬಿಸಿಲಲ್ಲಿ ಇಡಬೇಕು. ಆಗ ಇಟ್ಟಾಗ ಚೆನ್ನಾಗಿ ಮಾಡ್ಕೊಳ್ಳುತ್ತೆ ಇದೆಲ್ಲ. ಈಗ ಇದನ್ನೆಲ್ಲ ಒಂದು ಜಾಡಿಗೆ ಹಾಕೊಬಿಡೋಣ. ಈಗ ನಾನಿಲ್ಲೊಂದು ಚಿಕ್ಕದು ಜಾಡಿ ತೊಗೊಂಡಿದ್ದೀನಿ. 1/4 kg ಆಗಿರೋದ್ರಿಂದ ಈ ಜಾಡಿಗೆ ತುಂಬಾ ಸರಿಯಾಗಿ ಹಿಡಿಯುತ್ತೆ. ಹಂಗಾಗಿ ಈ ಮೆಣಸಿಕಾಯಿಂದು ಎಲ್ಲನೂ ನಾವು ಜಾಡಿಗೆ ಹಾಕೊಬಿಡೋಣ. ನೋಡಿ, ಈಗ ಎಲ್ಲ ಮೆಣಸಿಕಾಯಿನೂ ನಾನು ಈ ರೀತಿ ಒಂದು ಜಾಡಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದಾಗಿದೆ. ಈಗ ಇದಕ್ಕೀಗ ನಾವಿಲ್ಲಿ ಒಂದು ವೈಟ್ ಬಟ್ಟೆ ತೊಗೊಂಡಿದ್ದೀನಿ. ಆ ವೈಟ್ ಬಟ್ಟೆನ ನಾನು ಜಾಡಿ ಇರುವಂಥ ಬಾಯಿಗೆ ಹಾಕ್ತಾಯಿದ್ದೀನಿ. ಒಂದು ದಾರ ಸಹಾಯದಿಂದ ಇದ್ರ ಬಾಯಿನ ಕಟ್ಟಬೇಕು. ಈ ರೀತಿ ಕಟ್ಟಿ ದಿನ 1 hour ಬಿಸಿಲಲ್ಲಿಟ್ಟರೆ ಸಾಕು. ಬಿಸಿಲಿಗೆ ಉಪ್ಪು ಕೂಡ ಕರಗುತ್ತೆ, ಮೆಣಸಿಕಾಯಿ ಕೂಡ ಮಾಗುತ್ತೆ ತುಂಬಾ ಚೆನ್ನಾಗಿ. ನೋಡಿ, ಈಗ ಜಾಡಿನೆಲ್ಲ ನಾನು ಈ ರೀತಿ ಒಂದು ಬಟ್ಟೆಯಲ್ಲಿ ದಾರ ಸಹಾಯದಿಂದ ಕಟ್ಟಿಟ್ಕೊಂಡಿದ್ದೀನಿ. ಇದನ್ನು ಡೈಲಿ 1 hour ಬಿಸಿಲಲ್ಲಿ ಇಡಬೇಕು. ಇಡೋಕ್ಕಿಂತ ಮುಂಚೆ ಇದನ್ನು ಡೈಲಿ ಕುಲ್ಕಿ ಇಡಬೇಕು. ಮೇಲೆ ಕೆಳಗೆ ಮಾಡಿ ಇಟ್ಟರೆ ಉಪ್ಪೆಲ್ಲ ಕ್ಲೀನಾಗಿ ಸೆಟ್ ಆಗುತ್ತೆ. ಈಗ ನಾನು ನಿಮಗೆ ಒಂದು 3 ದಿನ ಆದಮೇಲೆ ಸಿಗ್ತೀನಿ. ಬನ್ನಿ ಫ್ರೆಂಡ್, ಈಗ ಉಪ್ಪಿನಕಾಯಿ ಮಾಗಿದೆ. 3 ದಿನ ಬಿಟ್ಟಿದ್ದು. 3 ದಿನ ಆದಮೇಲೆ ಈಗ ಚೆನ್ನಾಗಿ ಮಾಗಿದೆ ಕೂಡ. ನೋಡಿ, ಈ ರೀತಿ ಉಪ್ಪು ಎಲ್ಲ ಕರಗಿ ಮೆಣಸಿಕಾಯಿ ಕೂಡ ತುಂಬಾ ಸಾಫ್ಟ್ ಆಗಿದೆ. ಈ ರೀತಿ ಆಗಿರಬೇಕು. ಇದು 1 ವರ್ಷ ಇಟ್ಟರು ಕೂಡ ನಮಗೆ ಕೆಡಲ್ಲ. ಹಾಗೆ ಕೂಡ ಇಟ್ಕೋಬೋದು. ಕೈಯೇನು ಹಾಕಿರಲ್ವಲ್ಲ, ಹಂಗಾಗಿ ಕೆಡಲ್ಲ. ಉಪ್ಪಿನಕಾಯಿ ಮಾಡ್ತೀವಿ ಅಂದರೆ ಕೈಯೆಲ್ಲ ಹಾಕೋಕ್ಕೆ ಹೋಗಬಾರ್ದು. ಈಗ ಇದನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಬನ್ನಿ, ಈಗ ಎಲ್ಲ ಮೆಣಸಿಕಾಯಿನೂ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ.
ನೋಡಿ ಹೀಗೆ ನೋಡ್ತಾ ಇದ್ರೆ ಬಾಯಿನಲ್ಲಿ ನೀರು ಬರ್ತಾಯಿದೆ, ಈಗಲೇ ತಿನ್ನಬೇಕು ಅಂತ ಅನ್ನೋಷ್ಟು ವಾಸನೆ ಬರ್ತಾಯಿದೆ. ಈಗೆಲ್ಲನೂ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಬಿಡೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಖಾರನ ರೆಡಿ ಮಾಡ್ಕೊಬಿಡೋಣ. ಬನ್ನಿ ಈಗ ಖಾರ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಈಗ ಮಸಾಲೆಗೋಸ್ಕರ ನಾನಿಲ್ಲೊಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನು ಸಾಸಿವೆ. ಇವಿಷ್ಟನ್ನು ಸಣ್ಣ ಉರಿಲಿ ಹುರ್ಕೋಬೇಕು. ತುಂಬ ಸಣ್ಣ ಉರಿ ಇಟ್ಕೊಂಡೇ ಹುರ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇದು ಒಂದು ಸ್ವಲ್ಪ ಕಲರ್ ಬರೋ ಗಂಟ ಹುರ್ಕೋಬೇಕು. ನೋಡಿ ಈಗ ಈ ಥರ ಬ್ರೌನ್ ಕಲರ್ ಬಂದಿದ್ರೆ ಸಾಕು, ಇಲ್ಲಾಂದರೆ ಜಾಸ್ತಿ ಸೀದೋಗ್ಬಿಡುತ್ತೆ. ಮೆಂತ್ಯ ಕೂಡ ಕಲರ್ ಚೇಂಜ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಬಿಡೋಣ. ಆಫ್ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ನೋಡಿ ಈಗ 5 ನಿಮಿಷ ಆರಕ್ಕೆ ಬಿಟ್ಟಿದ್ದು, ಇದು ಕೂಡ ತಣ್ಣಗಾಗಿದೆ. ಈಗ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬಿಡೋಣ ಇದನ್ನೆಲ್ಲ. ನೋಡಿ ಈಗ ಮಸಾಲೆ ಕೂಡ ರೆಡಿಯಾಗಿದೆ. ಇಲ್ಲೆಲ್ಲನೂ ಕೂಡ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನುಣ್ಣಗಾದರೆ ಸಾಕು. ಇಲ್ಲಿ ಮತ್ತೆ ಅದೇ ಬಾಣಲಿಗೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಜಾಸ್ತಿ ಇದ್ದಷ್ಟು ಉಪ್ಪಿನಕಾಯಿ ಕೆಡೋದಿಲ್ಲ, ಹಂಗಾಗಿ ಇಲ್ಲಿ ಎಣ್ಣೆ ಸ್ವಲ್ಪ ಉಪ್ಪಿನಕಾಯಿ ಅಂದರೆ ಜಾಸ್ತಿನೇ ಇರಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನೋಡಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಈ ರೀತಿ ಸಾಸಿವೆ ಎಲ್ಲ ಸಿಡಿಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಿಂಗೆ ಹಾಕೋತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ. ಇದಿಷ್ಟೇ, ಇಷ್ಟು ಹಾಕಿ ಸ್ಟವ್ನ ಆಫ್ ಮಾಡ್ಕೊಬಿಡೋಣ. ಬಿಸಿಲೇನೆ ಕೂಡ ಎಲ್ಲ ಕರಗುತ್ತೆ. ಈಗ ಇದನ್ನು ತಣ್ಣಗಾಕೋಕ್ಕೆ ಬಿಟ್ಬಿಡೋಣ. ಮತ್ತು 5 ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಈ ಕಡೆ ಒಗ್ಗರಣೆನೂ ಕೂಡ ತಣ್ಣಗಾಗಿದೆ. ಇಲ್ಲಿಗ ನಾವು ಬೌಲಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀವಿ. ಇಲ್ಲಿ ಪೌಡ್ರ್ ಮಾಡ್ಕೊಂಡಿರೋಂಥ ಮಸಾಲೆನೂ ಕೂಡ ರೆಡಿಯಾಗಿದೆ. ಈ ಮಸಾಲೆನೆಲ್ಲ ಈಗ ನಾವು ಈ ಮೆಣಸಿನ್ಕಾಯಿಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ಮಸಾಲೆ ಮೆಣಸಿನ್ಕಾಯಿಗೆ ನಾವಿಲ್ಲಿ ಎಣ್ಣೆ ಕೂಡ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದು ಕೂಡ ತಣ್ಣಗಾಗಿದೆ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಉಪ್ಪಿನಕಾಯಿ ಅಂತೂ ತುಂಬಾ ರುಚಿ ಇರುತ್ತೆ. ಮೊಸರನ್ನಕ್ಕೆಲ್ಲ ಒಳ್ಳೆ ಟೇಸ್ಟು ಕೂಡ, ಖಾರ ಇರಲ್ಲ. ಮೆಣಸಿನ್ಕಾಯಿ ಮಾತ್ರ ನೋಡೋದು ಖಾರ ಅಂತೀವಿ ನಾವು ಅಷ್ಟೇ. ಹುಳಿ ಬಿದ್ದಿರೋದ್ರಿಂದ ಖಾರ ಅಷ್ಟೇನಿರಲ್ಲ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಆಗಿದೆ. ಬನ್ನಿ ಫ್ರೆಂಡ್, ಮೆಣಸಿನ್ಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ರೀತಿ ಜಾಡಿ ಇದ್ದರೆ ಅಥವಾ ಗಾಜಿನ ಬಾಟ್ಲು ಆ ಥರ ಏನಾರು ಇದ್ದರೆ ಅದರಲ್ಲಿ ಹಾಕಿ ವರ್ಷಾನುಗಟ್ಟಲೆ ಇಡ್ಬೋದು. ಪ್ಲಾಸ್ಟಿಕ್ಕು ಅಥವಾ ಸ್ಟೀಲ್ ಬಾಕ್ಸು ಅಂಥದ್ರಲ್ಲಿ ಇಟ್ಟರೆ ಬೇಗ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.